ಆತ್ಮೀಯ ತೀರ್ಪುಗಾರರೇ, ನನ್ನ ಪ್ರತಿಸ್ಪರ್ಧಿ ಸಹೋದರ ಸಹೋದರಿ, ನನಗೆ ಬಂದಿರುವ ವಿಷಯ ಆನ್ಲೈನ್ ಶಿಕ್ಷಣ. ಪ್ರಸ್ತುತ ದಿನಮಾನಗಳಲ್ಲಿ ಆನ್ಲೈನ್ ಶಿಕ್ಷಣದ ಮಹತ್ವ ತುಂಬ ಇದೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಒಂದು ಕಾಲದಲ್ಲಿ ಶಿಕ್ಷಣ ಪದ್ಧತಿ ಇತ್ತು. ಏನು ಶಿಕ್ಷಣ ಪದ್ಧತಿ? ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಕೇವಲ ಶಿಕ್ಷಣದ ಗುರುಗಳನ್ನು ಅರಸಿ ಆಶ್ರಮಗಳಿಗೆ ಹೋಗಿ ಶಿಕ್ಷಣವನ್ನು ಪಡೆದು ಬರುವಂತಹ ಪದ್ಧತಿ. ಕಾಲಕ್ರಮೇಣ ಮುಂದುವರೆದಂತೆಲ್ಲ ಏನಾಯಿತು? ದ್ವಿಮುಖ ಶಿಕ್ಷಣ ಪದ್ಧತಿ, ಗುರು ಶಿಷ್ಯರು ಪರಸ್ಪರ ಒಳಗೂಡಿ ಶಿಕ್ಷಣವನ್ನು ಕಲಿಯುವಂತಹ ಪದ್ಧತಿ ಜಾರಿಗೆ ಬಂತು. ಇನ್ನು ಮುಂದುವರೆದ ಏನಾಯಿತು? ಗುರು ಶಿಷ್ಯರು ಸಮುದಾಯವನ್ನು ಒಳಗೂಡಿ ಶಿಕ್ಷಣ ಕಲಿತರೆ ಅದು ಬಹಳ ಯಶಸ್ಸು ಕಾಣುತ್ತೆ ಎನ್ನುವ ಒಂದು ಮಾದರಿ ಶಿಕ್ಷಣ ಇವತ್ತು ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೋಧಿಸುವಂತ ಶಿಕ್ಷಣ ಪದ್ಧತಿ ಜಾರಿಗೆ ಬಂತು. ಇವೆಲ್ಲವನ್ನು ಮೀರಿ ಎಲ್ಲೋ ನಮ್ಮ ಮಕ್ಕಳು ಹೇಳುತ್ತಾ ಇದ್ದಾರೆ, ಅನ್ಯ ದೇಶದ ಅನ್ಯ ಭಾಷೆಯ ಶಿಕ್ಷಣ ಪದ್ಧತಿಗೆ ಹೋಲಿಸಿದರೆ ನಮ್ಮ ಮಕ್ಕಳು ಯಾಕೆ ಹಿಂದೆ ಬೀಳ್ತಾರೆ ಅಂತಕ್ಕಂಥದ್ದು ಶಿಕ್ಷಣ ತಜ್ಞರು ಬಹಳ ಕೂಲಂಕುಷವಾಗಿ ಚರ್ಚೆ ನಡೆಸಿದಾಗ ಅವರು ಕಂಡುಕೊಂಡಂತ ಮಾರ್ಗವೇ ಈ ಆನ್ಲೈನ್ ಪದ್ಧತಿ. ಏನು ಆನ್ಲೈನ್ ಪದ್ಧತಿ ಅಂದ್ರೆ, ಒಂದೇ ವಾಕ್ಯದಲ್ಲಿ ಹೇಳುವಾದರೆ ಬೆರಳ ತುದಿಯಲ್ಲಿ ಜಗತ್ತು ಅಂತ ಹೇಳ್ತಾರೆ. ಈ ಬೆರಳ ತುದಿಯಲ್ಲಿ ಜಗತ್ತಿನ ಯಾವುದೇ ಭಾಗದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರಗಳನ್ನ ಕ್ಷಣಮಾತ್ರದಲ್ಲಿ ನಾವು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಮುದಾಯಕ್ಕೆ ವಿಷಯಗಳನ್ನು ತಿಳಿಸುವಂತಹ ಪದ್ಧತಿ ಇವತ್ತು ನಮಗೆ ಆನ್ಲೈನ್ ಸಹಾಯವನ್ನು ಮಾಡ್ತಾ ಇದೆ. ಎಷ್ಟೋ ವಿಚಾರಗಳು, ಅದರಲ್ಲಿ ಹೆಚ್ಚಾನು ಹೆಚ್ಚು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆನ್ಲೈನ್ ಇವತ್ತು ಮಹತ್ತರವಾದ ಸಾಧನೆಯನ್ನು ಮಾಡ್ತಾ ಇದೆ. ಎಷ್ಟೋ ಮಕ್ಕಳು ಇವತ್ತು ನಾನು ಮಕ್ಕಳಿಗೆ ಬೋಧಿಸಬೇಕಾದ್ರೆ ಆನ್ಲೈನ್ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡಬೇಕಾದ್ರೆ ನಮ್ಮ ಮಕ್ಕಳು ನಮ್ಮನ್ನು ಕೇಳ್ತಾ ಇದ್ದಾರೆ, ಸರ್ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಾವ್ಯಾಕೆ ಇನ್ನು ಹಿಂದೆ ಇದ್ದೀವಿ? ಯಾಕೆ ಹಿಂದೆ ಇದ್ದೀವಿ ಅಂದ್ರೆ ತಂತ್ರಜ್ಞಾನ ಮತ್ತು ವಿಜ್ಞಾನ ಬಳಕೆಯಲ್ಲಿ ನಾವು ಹಿಂದಿದ್ದೀವಿ. ತಂತ್ರಜ್ಞಾನ ವಿಜ್ಞಾನವನ್ನು ನಾವು ಸಮರ್ಪಕವಾಗಿ ಬಳಸಿದ್ದೇ ಆದರೆ ಜಗತ್ತು